ಲೂಕಾಸು ವಾರ್ತೆ 1ನೇ ಅಧ್ಯಾಯ 26-27 ವಚನವನ್ನು ನಾವಿವತ್ತು ಧ್ಯಾನ ಮಾಡೋಣ. 6ನೇ ತಿಂಗಳಲ್ಲಿ ಆ ದೇವರು ಹ್ಮ್ ಗಾಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತನೆಂಬ ಊರಿಗೆ ಒಬ್ಬ ಕನ್ಯೆಯನ ಬಳಿಗೆ ಕಳುಹಿಸಿದನು. ಹ್ಮ್ ಆ ಕನ್ಯೆಯ ಹೆಸರು ಮರಿಯಳು. ಹ್ಮ್ ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆಮೇನ್. ಇಲ್ಲಿ ಮರೆಯಳ ಬಗ್ಗೆ ಬರೆಯಲ್ಪಟ್ಟಿದೆ. ಏನಂತ? 6ನೇ ತಿಂಗಳಲ್ಲಿ ದೇವರು ಗಾಬ್ರಿಯೇಲ್ ಎಂಬ ದೂತನನ್ನು ಮರೆಯಳ ಹತ್ರ ಕಳಿಸೋಣ. ಮರೆಯಳ ಏನಾಗಲ್ಲ ಅವಾಗ? ಹೆಂಗದಳ? ಕನ್ಯಕ ಆಗದಳ. ಬಟ್ ಯೋಸೇಫನ ಹತ್ರ ನಿಶ್ಚಿತಾರ್ಥ ಆಗತ್ತೆ. ಆ ಟೈಮ್ನಲ್ಲಿ ಗಾಬ್ರಿಯೇಲ್ ದೂತನು ಬಂದು ಕನ್ಯಕೆ ಮರೆಯಳ ಹತ್ರ ಮಾತಾಡ್ತಾನೆ. ಇಲ್ಲಿ ಕನ್ಯಕೆ ಮರೆಯಳ ಹತ್ರ ನಾವು ಕಲಿಯುವಂತ ಪಾಠ ಒಂದೈತಿ. ನಾವು ಅದನ್ನ ಕಲಿಯೋಣ. ನಮ್ಮ ಜೀವಿತದಲ್ಲಿ ನಾವು ತನಗಿರುವಂತ ಗುಣಗಳು, ತನಗಿರುವಂತ ಆ ಕ್ವಾಲಿಟೀಸ್ ಏನದವೋ ಅವನ್ ನಾವು ಕೂಡ ಅಪ್ಲೈ ಮಾಡ್ಕೊಂಡು ನಡೆದ್ರೆ ದೇವ್ರಿಗೆ ಹೆಂಗ ಮೆಚ್ಚುಗೆ ಆಗಲೋ ಕನ್ಯಕ ಆಗಿ ಈ ಮರೆಯಳು, ನಾವು ಕೂಡ ಹಂಗ ದೇವ್ರಿಗೆ ಮೆಚ್ಚುಗೆ ಆಗಿ ಇರ್ತೀವಿ. ಏನದವಪ್ಪ ಈಕಿನ ಗುಣ? ಯಾಕಂದ್ರೆ ಈಕಿನ ಜೀವಿತ ಸಾಧಾರಣವಾದ ಜೀವಿತ ಅಲ್ಲ. ಈಕಿಂದು ಎಲ್ಲರೂ ಸುಮ್ಮನೆ ಹುಟ್ಟಿ ಸಾಧಾರಣವಾಗಿ ಸುಮ್ಮನೆ ಬದುಕಿ ಹೋಗ್ತಿರ್ತಾರ. ಹಂಗ ಜೀವಿತ ಅಲ್ಲ ಈಕಿಂದ. ಅಸಾಧಾರಣವಾದ ಜೀವಿತ ಈಕಿಂದು. ಈಕಿನ ಜೀವಿತನ ಒಂದು ಪ್ರತ್ಯೇಕವಾಗೈತೆ. ಈಕಿನ ಜೀವಿತ ಹೆಂಗೈತೆ ಅಂದ್ರೆ ಒಂದು ಪ್ರತ್ಯೇಕವಾದ ಜೀವಿತ ಈಕಿದು. ಎಲ್ಲರೂ ಸಾಧಾರಣವಾಗಿ ಜೀವಿಸ್ತಾರಲ್ಲ ಅಂತ ಜೀವಿತ ಅಲ್ಲ ಈಕಿಂದು. ಏನೈತಪ್ಪ ಈಕಿನ ಪ್ರತ್ಯೇಕವಾದ ಜೀವಿತ ಅಂದ್ರೆ ಈಕಿನ ಒಂದು ಭಕ್ತಿ ಜೀವಿತನ ಒಂದು ಪ್ರತ್ಯೇಕವಾದದ್ದು. ಆಮೇನ್. ನೋಡ್ರಿ, ದೇವರು ತನ್ನ ಒಂದು ಉನ್ನತವಾದ ಪ್ರಣಾಳಿಕನ, ತನ್ನ ಉನ್ನತವಾದ ಉದ್ದೇಶನ ಈ ಭೂಮಿ ಮೇಲೆ ನೆರವೇರಿಸಬೇಕು. ಸಕಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ತಾನೇ ಮಾನವನಾಗಿ ಬಂದು ತನ್ನ ರಕ್ತವನ್ನು ಚಿಂದಿಸ್ಬೇಕು ಅನ್ನೋ ಒಂದು ಪ್ರಣಾಳಿಕನ ಇಲ್ಲಿ ಅಮಲು ಮಾಡಬೇಕು ಭೂಮಿ ಮೇಲೆ. ಆತ ಶರೀರಧಾರಿಯಾಗಿ ಬರಬೇಕು. ಶರೀರಧಾರಿಯಾಗಿ ಬರಬೇಕಂದ್ರೆ ಒಂದು ಕನ್ಯಕ ಗರ್ಭ ಆತಗೆ ಬೇಕು. ಈ ಭೂಮಿ ಎಲ್ಲ ಹುಡುಕಿದಾಗ ಈ ಭೂಮಿನಲ್ಲೇ ಶ್ರೇಷ್ಠವಾದ ಸರ್ವೋನ್ನತನಾದ ದೇವರು, ಸರ್ವ ಸೃಷ್ಟಿಕರ್ತನು, ಸರ್ವಲೋಕ ರಕ್ಷಕನು ತನ್ನ ಗರ್ಭದಲ್ಲಿ ಹುಟ್ಟೋಕೆ ಪರಲೋಕ ಏರ್ಪಾಟ್ ಮಾಡ್ಕೊಂಡಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಕನ್ಯಕಾದ ಮರಿಯ. ಆಮೇನ್. ಹಾಲೆಲೂಯಾ. ತನ್ನ ಗರ್ಭನ ಆರಿಸ್ಕೊಂಡನ ದೇವರು. ಆಕಿನ ಗರ್ಭನ ಆರಿಸ್ಕೊಂಡನಂದ್ರೆ ಆಕಿನ ಎಷ್ಟು ಪವಿತ್ರಳು, ಆಕೆ ಎಷ್ಟು ಭಕ್ತಿ ಜೀವಿತದಲ್ಲಿ ದೇವರಿಗೆ ಕನೆಕ್ಟ್ ಆಗಿರ್ತಾಳ. ಯಾವ ಏಜಿನಲ್ಲಿ? ಇನ್ನ ಯೌವನನಾಗಿದ್ದಾಳ. ಎಷ್ಟು ಪವಿತ್ರವಾದ ಜೀವಿತ ಜೀವಿಸಿದ್ರೆ ಸರ್ವೋನ್ನತನಾದ ದೇವರು, ಮಹಾಪರಿಶುದ್ಧನಾದ ಮಹಾಗಣನು, ರಾಜಾದಿರಾಜನು, ಆತನ ಶರೀರಧಾರಿಯಾಗಿ ಬರೋಕ ಯಾರನ್ನ ಡಿಸೈಡ್ ಮಾಡತ್ತಪ್ಪ ಭೂಲೋಕದಲ್ಲಿ ನಾನು ಯಾವ ಒಂದು ಗರ್ಭದಲ್ಲಿ ನಾನು ಜನ್ಮಿಸ್ಬೇಕು ಅಂತ ಹೇಳಿ ನೋಡಿದಾಗ ಪರಲೋಕ ಎಲ್ಲ ಡಿಸೈಡ್ ಮಾಡಿರೋದು ಯಾರನ್ನಂದ್ರೆ ತಾಯಿ ಮರಿಯಳನ್ನ. ಆಮೇನ್. ತಾನು ಉನ್ನತವಾದ ಪ್ರಣಾಳಿಕೆ ನೆರವೇರ್ಸಕ ಯಾರನ್ನ ಆರಿಸ್ಕೊಂಡನಪ್ಪ ದೇವ್ರಂದ್ರೆ ತಾಯಿ ಮರಿಯಳನ್ನ. ಯೋಸೆಫು ಪ್ರಧಾನ ಆಗಲ್ಲ. ಪ್ರಧಾನ ಆದ್ರೂ ಕೂಡ ಇವಾಗ ನೋಡು, ಇವಾಗ ಗಾಬ್ರಿಯೇಲ್ ದೂತನ್ ಬಂದು ಹೇಳ್ತಾನ, ನಿನ್ನ ಹತ್ರ ಸರ್ವಲೋಕ ರಕ್ಷಕನು ನಿನ್ನ ಒಂದು ಗರ್ಭದಲ್ಲಿ ಹುಟ್ಟುತ್ತದನ ಅಂತ ಹೇಳಿದಾಗ, ನಾನು ಯಾವ ಒಂದು ಪುರುಷನೇ ನನಗೆ ಗೊತ್ತಿಲ್ಲಲ್ಲ ಅಂತ ಹೇಳಿದಾಗ, ನೀನು ಪರಿಶುದ್ಧಾತ್ಮ ಶಕ್ತಿಲಿದ್ದ ನೀನು ಗರ್ಭ ಹೊಂದುತ್ತಿ ಅಂತ ಹೇಳಿದಾಗ ಇವಾಗ ಪ್ರಧಾನ ಆಗಲ್ಲ. ಇವಾಗ ಗರ್ಭ ಹೊಂದಾಳ ಅಂದ್ರೆ ಎಲ್ಲರೂ ಲೋಕದ ಎಲ್ಲರೂ ಏನ್ ಅನ್ಕಂತಾರೆ, ಈಕಿನ್ನ ಏನೋ ತಪ್ಪು ಮಾಡಲ್ಲ ಈಕಿ. ಇವಾಗ ಯೋಸೆಫ್ ಕೂಡ ಏನ್ ಅನ್ಕಂತಾನ, ನನಗೆ ಗೊತ್ತಿಲ್ಲದೆ ಏನೋ ತಪ್ಪು ಮಾಡಲ್ಲ ಅಂತ ಹೇಳಿ ಯೋಸೆಫ್ ಕೂಡ ಬಿಟ್ಟೋತಾನ. ಎಲ್ಲರಿಕಿನ ಅವಮಾನ ಪಡಿಸ್ತಾರ. ಒಂದು ನಿಂದೆ ಈಕಿ ಮೇಲೆ ಬೀಳ್ತದೆ. ಆ ನಿಂದೆ ಬಿದ್ದಿದ್ದಲ್ದೇನೆ ಧರ್ಮಶಾಸ್ತ್ರ ಪ್ರಕಾರ ಏನಾಯ್ತು ಗೊತ್ತಾ, ಯಾರಾದ್ರೂ ಪ್ರಧಾನ ಹಾಕಿನ ಮುಂಚೆನೆ ಏನಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ಊರ್ ಸೆಂಟರ್ನ ಕರ್ಕೊಂಡೋಗಿ ಏನ್ ಮಾಡ್ಬೇಕು, ಕಲ್ಲುಗಳು ಹಾಕಿ ಹೊಸದು ಸಾಯಿಸ್ಬೇಕು. ಅಂದ್ರೆ ಈಕಿನ ಸ್ಥಿತಿ ಹೆಂಗೈತಿ ಇವಾಗ? ಈಕಿವಾಗ ಗರ್ಭ ಹೊಂದಾಳಂದ್ರೆ ಖಚಿತವಾಗಿ ಈಕಿಗೆ ಪ್ರಾಣ ನಷ್ಟ ಐತೆ. ಈಗಿನ ಸಾಯಿಸ್ತಾರಲ್ಲ, ಬಿಡೋದಿಲ್ಲ ಅವರು. ಯೂದ ಮತ ದೊಡ್ಡವರು ಬಿಡೋದಿಲ್ಲ ಅವ್ರು. ಅದ್ರ ಬೇರೆ ಯೋಸೆಫ್ ಕೂಡ ಏನ್ ಮಾಡ್ತಾನೆ, ಈಕಿನ ಬಿಟ್ಟೋತಾನ. ನೋಡೋರೆಲ್ಲಾರು ಏನ್ ಅನ್ಕಂತಾರೆ, ಈಕಿನ ಒಂದು ಪಾಪಿ ಈಕಿ. ಹೌದಲ್ಲ? ಈ ನಿಂದನೆ ಈಕಿ ಬರ್ಸ್ಬೇಕ ಇಲ್ಲ? ಈ ನಿಂದೆನ ಬರ್ಸಕ
ತನ್ನ ಪ್ರಾಣನ ಕೂಡ ತ್ಯಾಗ ಮಾಡಕ, ತನ್ನ ಸಮಸ್ತನ ದೇವರಿಗೆ ಸಮರ್ಪಿಸ್ಕೊಂಡು, ಸರಿ ದೇವ ನಿನ್ನ ಚಿತ್ತನೆ ನೆರವೇರ್ಲಿ, ನಿನ್ನ ಉದ್ದೇಶನೇ ನೆರವೇರ್ಲಿ ಅನ್ನೋ ಮನಸ್ಸು, ಆ ಭಕ್ತಿ ಈ ವ್ಯಕ್ತಿನಲ್ಲಿ ದೇವ್ರು ನೋಡ್ಯಾನ. ಆಮೇನ್. ದೇವರ ಪ್ರಣಾಳಿಕೆ ನೆರವೇರಕ ತನ್ನ ಪ್ರಾಣನು ಕೂಡ ಧಾರಬೋಸಕ್ ಕೂಡ ತಾನು ಸಿದ್ಧಲಾಗಲ್ಲ. ಅದಕ್ಕೆ ಅಸಾಧಾರಣವಾದ ಜೀವಿತ ಆಕಿಂದು, ಏನೋ ಸಾಮಾನ್ಯವಾದ ಜೀವಿತ ಅಲ್ಲ ಆಕಿಂದು. ಒಂದು ಪರಲೋಕನೇ ಈಕಿನ ಗರ್ಭನ ಡಿಸೈಡ್ ಮಾಡತ್ತಂದ್ರೆ ಈಕಿನ ಭಕ್ತಿ ಜೀವಿತ ಇನ್ನೆಷ್ಟು ಉನ್ನತವಾಗಿರ್ತದೆ ಹೇಳ್ರಿ. ನಮ್ ಜೀವಿತ ಆ ರೀತಿ ಅಸಾಧಾರಣವಾದ ಜೀವಿತ ಇದ್ದಂಗೆ ಐತೆ. ಏನೋ ಸಾಮಾನ್ಯವಾಗಿ ಜೀವಿಸ್ತದಂತ ಜೀವಿತ ನಮ್ಮಲ್ಲಿ ಐತಾ? ಪರಲೋಕ ನಮ್ಮನ್ನು ನೋಡಿ ಡಿಸೈಡ್ ಮಾಡಕತ್ತ, ದೇವ್ರು ನಮ್ಮನ್ನು ಡಿಸೈಡ್ ಮಾಡಕತ್ತನ. ಈ ವ್ಯಕ್ತಿನಲ್ಲಿ ನನ್ನ ಪ್ರಣಾಳಿಕೆ ನೆರವೇರ್ತತೆ, ಈ ವ್ಯಕ್ತಿನಲ್ಲಿ ನನ್ನ ಚಿತ್ತ ನೆರವೇರ್ತತೆ, ಆ ಭಕ್ತಿ ಜೀವಿತ ಈ ವ್ಯಕ್ತಿನಲ್ಲಿ ನನಗೆ ಕಾಣಕತ್ತತೆ. ಪರಲೋಕ ಡಿಸೈಡ್ ಮಾಡ್ತದ ನಮ್ಮನ್ನು ನೋಡಿ. ಅಸಾಧಾರಣವಾದ ಜೀವಿತ ಜೀವಿಸುವಂತ ಆ ದೇವ್ರ ಚಿತ್ತನ, ಆ ದೇವ್ರ ಪ್ರಣಾಳಿಕೆ ನೆರವೇರಿಸುವಂತ ಆ ಆಸಕ್ತಿ, ಆ ಪ್ರಾಣ ತ್ಯಾಗ ನಮ್ಮಲ್ಲಿ ಐತಾ? ದೇವ್ರ ಅದ್ರ ಗೈಸ್ತವನ ನಮ್ಮನ್ನು ನೋಡಿ, ಈ ವ್ಯಕ್ತಿಲಿದ್ದ ನನಗೆ ನನ್ನ ಚಿತ್ತ ನೆರವೇರಿಸ್ತೀನಿ ನಾನು ಅನ್ನೋ ಭರವಸೆ ಪರಲೋಕದಲ್ಲಿ ನಮ್ಮ ಮೇಲೆ ಐತಾ? ಆ ರೀತಿ ಇದೀವ? ಏನೋ ಜೀವಿಸ್ತಿದೀವಿ, ಏನೋ ಭಕ್ತಿ ಮಾಡ್ತಿದೀವಿ, ಏನೋ ಭಕ್ತಿನಲ್ಲಿ ನಡೀತಿದೀವಿ, ಏನೋ ಸಾಧಾರಣವಾಗಿ ನಾವು ಜೀವಿಸ್ಕೊಂತ ಹೋಗ್ತಿದೀವಿ ಅನ್ನೋ ರೀತಿನಲ್ಲೇ ಇದೀವ? ಇಲ್ಲ, ದೇವರ ದೃಷ್ಟಿಯಲ್ಲಿ, ಪರಲೋಕ ದೃಷ್ಟಿಯಲ್ಲಿ ನಾವು ಉನ್ನತವಾದ ತನ್ನ ಪ್ರಣಾಳಿಕೆ ನೆರವೇರಿಸುವಂತ ಚಿತ್ತವು ದೇವ್ರ ನಮ್ಮ ಮೇಲೆ ಇಟ್ಟು ಪರಲೋಕ ನಮ್ಮನ್ನು ಡಿಸೈಡ್ ಮಾಡ್ತತ. ಈ ವ್ಯಕ್ತಿಲಿದ್ದ ನನ್ನ ಚಿತ್ತ ನೆರವೇರ್ತತೆ ಅನ್ನೋ ಭಕ್ತಿ ಜೀವಿತ ನಮ್ಮಲ್ಲಿ ಐತಾ? ಆ ಒಂದು ಭರವಸೆ ನಾವು ದೇವರಿಗೆ ಕೊಡ್ತದೀವ? ಒಬ್ಬ ವ್ಯಕ್ತಿ ಒಂದು ಊರಿನಲ್ಲಿ, ಒಂದು ದೇಶದಲ್ಲಿ ತನಗೆ 4 ಜನ ಮಕ್ಕಳು, ಎಲ್ಲರೂ ಹೆಣ್ಣು ಹುಡುಗರೆ, ಒಂದು ಗಂಡು ಹುಡುಗರಿಲ್ಲ. ತನ್ನ ಗಂಡ ಸ್ವಲ್ಪ ಆ ಮಕ್ಕಳಿಗೆ ವಯಸ್ಸು ಬಂದಾಗ ತನ್ನ ಗಂಡ ಸತ್ತೋಗ್ಬಿಡ್ತಾನ. ಇನ್ನು ಈಕಿನೇ ಮಕ್ಕಳು 4 ಜನ ಮಕ್ಕಳನ್ನ ಬೆಳೆಸ್ಕೊಂತ ಒಂದು ವೃದ್ಧಾಪ್ಯ ಸ್ಥಿತಿನಲ್ಲಿ ಬರ್ತಾಳೆ, ಒಂದು ವಯಸ್ಸಾಗ ಸ್ಥಿತಿನಲ್ಲಿ ಬರ್ತಾಳೆ. ಅವಾಗ ಎಲ್ಲರೂ ಒಂದು ಕಮಿಟಿ ಏರ್ಪಾಟ್ ಮಾಡ್ಕೊಂಡು, ಈ ಮಿಷನರೀಸ್ ಎಲ್ಲ ಒಂದು ಕಮಿಟಿ ಏರ್ಪಾಟ್ ಮಾಡ್ಕೊಂಡು, ಒಂದು ಆಫ್ರಿಕನ್ ಕಂಟ್ರಿಗೆ ಮಿಷನರಿಗಳು ಬೇಕು ನಮಗೆ. ಅದು ಎಂತ ಪ್ರಾಂತ ಅಂದ್ರೆ ಅಲ್ಲಿ ಹೋಗಾರಂದ್ರೆ ಪ್ರಾಣಾಲಿಂದ ಹೊರಗೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲದ ಒಂದು ಪ್ರಾಂತ, ಒಂದು ಭಯಂಕರವಾದ ಪ್ರಾಂತ. ಅದು ಯಾರನ್ನ ಹೋಗಿ ಸ್ವಾರ್ಥ ಹೇಳಕ್ ಹೋದ್ರೆ ಖಚಿತವಾಗಿ ಅವ್ರನ್ನ ಅಲ್ಲಿ ಹಿಡ್ಕೊಂಡು ಸಾಯಿಸ್ಬಿಡ್ತಾರ. ಅಷ್ಟು ಭಯಂಕರವಾದ ಪ್ರಾಂತ ಅದು. ಹಿಂಗೆ ಒಂದು ಕಮಿಟಿ ಏರ್ಪಾಟ್ ಮಾಡಿ ಕೇಳ್ತದಾರ, ಮಿಷನರೀಸ್ ಬೇಕಲ್ಲಿಗೆ. ಆ ಆತ್ಮಗಳು ಭಯಂಕರವಾಗಿ ನಷ್ಟ ಹೋಗ್ತಾರ, ಅವ್ರಿಗೆ ಸ್ವಾರ್ಥ ಹೇಳೋರಿಲ್ಲ. ಅಲ್ಲಿಗೆ ಹೋಗಿ ಸ್ವಾರ್ಥ ಹೇಳೋರು ಬೇಕು, ಒಳ್ಳೆ ಯವನಸ್ಥರು ಬೇಕು ನಮಗೆ ಅಂತೇಳಿ ಹೇಳ್ತಿರುವಾಗ ಈ ತಾಯಿ ಎದ್ದಾಳ್ತಾಳ. ತಾಯಿ ಎದ್ದಾಳಿ, ಅಯ್ಯ ನನಗೆ 4 ಜನ ಮಕ್ಕಳಿದಾರ, ಆ ಮಕ್ಕಳಲ್ಲಿ ಒಬ್ಬ ಮಗಳನ್ನ ನಾನು ಆ ಪ್ರಾಂತಕ್ಕೆ ಕಳಿಸ್ತೀನಿ, ನೀವು ಕಳಿಸ್ರಿ ಅಂತ ಹೇಳ್ತಾಳೆ. ಅವಾಗ ಅವ್ರು ಹೇಳ್ತಾರ, ಅಮ್ಮ ಅದು ಭಯಂಕರವಾದ ಪ್ರಾಂತ, ಅದು ನೀನು ಅನ್ಕೊಂಡಿರೋ ಪ್ರಾಂತ ಏನ್ ಅನ್ಕೊಂಡಿರೋ ಗೊತ್ತಿಲ್ಲ. ಅಲ್ಲಿ ಹೋಗಾರಂದ್ರೆ ನರರಾಕ್ಷಿಗಳಿದ್ದಂಗ ಅವು ಸಾಯಿಸ್ಬಿಡ್ತಾರ. ಅಷ್ಟು ಕ್ರೂರವಾದ ಜನಗಳು. ಅವ್ರ ಮಧ್ಯದಲ್ಲಿ ಸ್ವಾರ್ಥ ಹೇಳ್ಬೇಕಂದ್ರೆ ಹೆಣ್ಣು ಹುಡುಗರು ಹೋಗಿ ಹೇಳಕ ಆಗೋದಿಲ್ಲಮ್ಮ, ಯವನಸ್ಥನ ಇರಬೇಕು, ಗಂಡು ಹುಡುಗರು ಇರಬೇಕು. ಅಂತ ಹುಡುಗರನ್ನಾದ್ರೆ ಅಲ್ಲಿ ಬಿಟ್ರೆ ಕೂಡ ನಡೀತತ್ತೆ ಅಂತ ಹೇಳಿದಾಗ ಆಕೆ ಅಂತಾಳಂತ, ಸರಿ ಈಗ ನೀನು ಹಿಂಗ್ ನಿಂತ್ಕೊಂಡು ಆ ಊರಿಗೆ ಮಿಷನರಿ ಬೇಕು, ಅಲ್ಲಿ ಹೋಗಿ ಸ್ವಾರ್ಥ ಹೇಳೋರು ಬೇಕು ಅಂತೇಳಿ ನೀನು ಹಿಂಗ್ ಹೇಳ್ತಿ ಅಂತ ದೇವ್ರಿಗೆ ಗೊತ್ತಾ ಇಲ್ಲ ಅಂತ ಕೇಳ್ತಾಳ. ಗೊತ್ತು, ದೇವ್ರಿಗೆ ಮೊದಲೇ ಗೊತ್ತು ನಾನು ಹಿಂಗ ಪ್ರಕಟಿಸ್ತೀನಿ ಅಂತ ಹೇಳಿ. ಪ್ರಕಟಿಸುವಾಗ ಇಲ್ಲಿ ಇರೋ ಯಾರಿಗೂ ಕೂಡ ತಮ್ಮ ಮಕ್ಕಳಿಗೆ ಅಲ್ಲಿ ಕಳಿಸ್ಬೇಕನ್ನೋ ಆಲೋಚನೆ ಯಾರಿಗೂ ಬಂದಿಲ್ಲ. ಆದ್ರೆ ನನಗೆ ಬಂದೈತೆ, ನನಗೆ ಆಲೋಚನೆ ಕೊಟ್ಟಣ್ಣ. ಆಲೋಚನೆ ನಾನು ಹೇಳಿನಿ, ನನಗೆ ಕೊಟ್ಟಿರೋ ಆಲೋಚನೆ ನಾನು ನನ್ನ ಮಕ್ಕಳಿಗ ಅಲ್ಲಿ ಕಳ್ಸೋಕ್ ರೆಡಿ ಅದೀನಿ ನಾನು ಆಲೋಚನೆ ನಾನು ಹೇಳ್ತೀನಿ ಅಂತ ದೇವ್ರಿಗೆ ಗೊತ್ತಾಯಿಲ್ಲ. ಗೊತ್ತು, ಮತ್ತೆ ಗೊತ್ತಿದ್ದು ಕೂಡ ದೇವ್ರು ನನಗೆ ಹೆಣ್ಮಕ್ಳು ಎದು ಕೊಟ್ಟಣ? ಹೆಣ್ಮಕ್ಳು ಎದು ಕೊಟ್ಟಣ? ದೇವ್ರಿಗೆ ಗೊತ್ತು ನನ್ನ ಮಕ್ಕಳನ್ನ ದೇವ್ರು ಏರ್ಪಾಟ್ ಮಾಡ್ಕೊಂತಾನ. ನನಗೆ ನನ್ನ ಮಕ್ಕಳು ದೇವ್ರ ಸೇವೆನಲ್ಲಿ ಇರ್ಬೇಕನ್ನೋ ಆಸೆ ನನಗೈತೆ. ನನ್ನ ಮಕ್ಕಳ ಒಬ್ಬ ಮಗಳನ್ನ ನಾನು ಕಳಿಸ್ತೀನಿ, ನೀವು ಅಲ್ಲಿ ಕಳಿಸ್ರಿ.
ಅಂತೇಳಿ ಹೇಳಿದಾಗ ಈಕಿ ಇಷ್ಟು ಕಟ್ಟುನಿಟ್ಟಾಗದಾಳಲ್ಲ ಅಂತೇಳಿ, ಸರಿ ಬಿಡಮ್ಮ ಸೇವೆಗಲ್ಲ, ಆದ್ರೂ ಕೂಡ ಅಲ್ಲಿ ಭಯಂಕರವಾಗಿ ಕ್ರೂರವಾಗಿರ್ತತೆ ಅಂತ ಹೇಳಿದಾಗ ಆಕಿ ಸರಿ ಏನಿದ್ರು ಪರವಾಗಿಲ್ಲ, ನನ್ನ ಮಕ್ಕಳು ದೇವ್ರ ಸನ್ನಿಧಿನಲ್ಲಿ ದೇವ್ರ ಸಲುವಾಗಿ ತನ್ನ ಪ್ರಾಣ ಹೋದ್ರು ಕೂಡ ನನಗದು ಸಂತೋಷನೇ ಅಂತೇಳಿ ಹೇಳಿ ಕಳ್ಸಾಗ ಅವ್ರ ಆಶ್ಚರ್ಯ ಆತಾರ. ಒಂದು ಹೆಣ್ಣುಡುಗಿ ತನ್ನ ಮಕ್ಕಳನ್ನ ಅಷ್ಟು ಭಯಂಕರವಾದ ಪ್ರದೇಶಕ್ಕೆ ಕಳ್ಸಕ್ ರೆಡಿ ಆಗಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ಎಲ್ಲರೂ ಆಕಿಗೆ ಆ ಹುಡುಗಿನ ಇದು ಮಾಡಿ ಆ ಊರಿಗೆ ಕಳಿಸ್ತಾರೆ. ಕಳಿಸಿದಾಗ ಅಲ್ಲಿರೋರು ಏನ್ ಮಾಡ್ತಾರೆ ಗೊತ್ತಾ, ಆಕಿನ ಸಾಯಿಸ್ಬಿಡ್ತಾರೆ. ಆ ವರ್ತಮಾನ ಇವ್ರಿಗೆ ಗೊತ್ತಾಯ್ತು ಮಿಷನರೀಸ್ ಅವ್ರಿಗೆ. ಈ ಒಂದು ಮಾತು ಹೋಗಿ ತಾಯಿಗೆ ಹೆಂಗೆ ಹೇಳ್ಬೇಕು? ಇವಾಗ ನಾವು ಹೇಳಿದ್ವಿ, ಈಕಿಗೆ ಹೇಳಿದ್ರು ಕೂಡ ಕೇಳಿಲ್ಲ, ಹೋಗಕ್ಕಿಲ್ಲ, ಅವಾಗ ಅವರು ಸಾಯಿಸ್ಬಿಟ್ಟಾರ. ಈ ಮಾತು ಈಕಿಗೆ ಹೇಳಿದ್ರೆ ಹೆಂಗ ತಾನು ರಿಸೀವ್ ಮಾಡ್ಕಂತಲ್ಲಪ್ಪ ಅಂತ ಹೇಳಿ ಇವ್ರು ಆಲೋಚನೆ ಮಾಡ್ತಿರುವಾಗ ಅವ್ರ ಬಾಯ್ಲಿದ್ದು ಇವ್ರ ಬಾಯ್ಲಿದ್ದು ಹೋಗಿ ಆಕಿಗೆ ಗೊತ್ತಾಗುತ್ತೆ ತನ್ನ ಮಕ್ಕಳನ್ನ, ತನ್ನ ಮಗಳಲ್ಲಿ ಸತ್ತಾಳ ಅಂತೇಳಿ, ಅವ್ರು ಸಾಯಿಸ್ಬಿಟ್ಟಾರ ಅಂತೇಳಿ ಗೊತ್ತಾಗುತ್ತೆ. ಗೊತ್ತಾದಾಗ ಇವ್ರು ಹೋಗಿ ಒಂದು 4 ಮಾತು ಧೈರ್ಯ ಹೇಳೋಣ ಅಂತೇಳಿ ಓದ್ತಿದ್ರೆ ಅವಾಗಂತಾಳಂತೆ, ಅಯ್ಯ ನನ್ನ ಮಗಳು ಸತ್ತೋಗಿರೋದು ಸುದ್ದಿ ನನಗೆ ಗೊತ್ತೈತೆ, ಸರಿ ಇವಾಗ ಅಲ್ಲಂತೂ ಮಿಷನರಿ ಬೇಕೇ ಬೇಕಲ್ಲ, ಇವಾಗ ಅಲ್ಲಿ ಯಾರೊಬ್ರು ಸ್ವಾರ್ಥ ಹೇಳ್ಬೇಕಲ್ಲ, ನಾನು ಇನ್ನೊಬ್ಬ ಮಗಳನ್ನ ಕಳಿಸ್ತೀನಿ ಅಂತ ಹೇಳ್ತಾರಂತ. ಅವ್ರ ಅಸಲು ಶಾಕ್ ಆತಾರಂತ. ಅಲ್ಲಮ್ಮ, ನಾವೇ ನಿನಗೆ ಓದಾಡ್ಸ್ಬೇಕಂತ ಬಂದ್ರೆ ಅಲ್ಲಿ ಭಯಂಕರವಾದ ಪರಿಸ್ಥಿತಿ ಐತಿ, ನೀನ್ ಮತ್ತೆ ಇನ್ನೊಬ್ಬ ಮಗಳು ಕಳಿಸ್ತೀನಿ ಅಂತ ಹೇಳ್ತಾಳೆ, ನಿನ್ಗೇನು ಹುಚ್ಚ? ಇವಾಗ ಮಗಳು ಕಳ್ಕಂಡಿ. ನಾನು ಅವಾಗ ಫಸ್ಟ್ ಇದ್ದು ಹೇಳ್ತಾ ಇದೀವಿ ನಿನಗೆ, ಅದು ಸಾಮಾನ್ಯ ಪ್ರದೇಶ ಅಲ್ಲ, ಅದು ಭಯಂಕರವಾದ ಪ್ರದೇಶದಲ್ಲಿ ಕ್ರೂರದರಲ್ಲಿ ಅಂಥದ್ದು ಯವನಸ್ಥಳಾದ ಹುಡುಗಿ ನೀನು ಕಳಿಸ್ರೆ ಹೆಂಗ ಅರ್ಥ ಆಗೋದಿಲ್ಲ ನಿನಗೆ ಅಂತ ಹೇಳಿದಾಗ, ಅಯ್ಯ ಇವ್ ನಾನು ಕಳಿಸಿಲ್ಲ ಅಂದ್ರೆ ಆ ವ್ಯಕ್ತಿಗಳು ರಕ್ಷಣೆದಲ್ಲಿ ಬರೋದು ಹೆಂಗ? ಯಾರೊಬ್ರು ಹೋಗ್ಬೇಕಲ್ಲ, ಯಾರೊಬ್ರು ಸ್ವಾರ್ಥ ಹೇಳ್ಬೇಕಲ್ಲ ಅಂತೇಳಿ ಈ ವ್ಯಕ್ತಿ ಏನ್ ಮಾಡ್ತಾಳೆ, ಸರಿ ನಾನು ಇನ್ನೊಬ್ಬರ ಮಗಳು ಕಳಿಸ್ತೀನಿ, ನೀವ್ ಎದಕ್ ಹಂಗ್ ಮಾಡ್ತೀರಿ? ಆಕಿ ಅವ್ರ ತಂಗಿ ಕೂಡ ಅಂತಾಳಂತ, ನಮ್ಮ ಅಕ್ಕ ಎಲ್ಲಿ ಹೋಗಿ ಸ್ವಾರ್ಥ ಹೇಳ, ನಾನು ಕೂಡ ಅಲ್ಲಿ ಹೋಗಿ ಸ್ವಾರ್ಥ ಹೇಳ್ತೀನಿ. ಅವ್ರ ಭಕ್ತಿ ನೋಡಿ ಇವ್ರು ಆಶ್ಚರ್ಯ ಆಗಿ, ಇವ್ರು ಎಷ್ಟು ಹೇಳಿದ್ರು ಕೂಡ ಕೇಳ್ತಿಲ್ಲ ಅಂತೇಳಿ ಸರಿ ಅಂತೇಳಿ ಆಕಿನ ಕೂಡ ಕಳಿಸ್ತಾರ, ಆಕಿನ ಕೂಡ ಸಾಯಿಸ್ತಾರ. 3ನೇ ವ್ಯಕ್ತಿನೂ ಕೂಡ ತಗೊಂಬಂದ್ ಬಿಡ್ತಾಳ. ಸರಿ ಇಬ್ರು ಮಕ್ಕಳು ಹೋಗ್ಯಾರ, ಸರಿ ದೇವ್ರಿಗೆ ಸ್ತೋತ್ರ, ನನ್ನ ಮಕ್ಕಳು ದೇವ್ರ ಸೇವೆನಲ್ಲಿ ದೇವ್ರ ಸಲ ಪ್ರಾಣ ಅರ್ಪಿಸಾರಲ್ಲ, ಅದಕ್ಕಿಂತ ಉನ್ನತವಾದ ಭಾಗ್ಯ ನಮಗೆ ಇನ್ನೊಂದಿಲ್ಲ, ನಾನು ಇನ್ನೊಂದು ಮಗಳು ಕೂಡ ನಾನು ಕಳಿಸ್ತೀನಿ, ನೀವು ತಗೊಂಡೋಗ್ರಿ. ಸ್ವಾರ್ಥ ಹೇಳ್ಬೇಕಲ್ಲಿ, ಒಬ್ಬರಾದ ರಕ್ಷಣೆ ಹೊಂದಬೇಕು, ಒಂದು ಆತ್ಮನ ರಕ್ಷಣೆ ಹೊಂದಬೇಕಲ್ಲಿ, ಆ ಪ್ರಾಂತ ಮಾರಬೇಕು ಅಂತ ಹೇಳಿ 3ನೇ ವ್ಯಕ್ತಿನೂ ಕೂಡ ಕಳಿಸ್ತಾರ ಆ ಮಗಳನ್ನ. ಆ ಮಗಳನ್ನ ಕೂಡ ಸಾಯಿಸ್ತಾರ. ಲಾಸ್ಟಿಗೆ ಅವ್ರು ಹೇಳ್ತಾರಮ್ಮ, ಬೇಡ ಇನ್ನ ನೀನು ಬಿಟ್ಟಂಗೆಲ್ಲ ನೀನು ಎಲ್ಲಾರನ್ನ ಕಳ್ಸಂಗದಿ, ಬೇಡ, ಒಂದು ಮಗಳದಲ್ಲ, ಆ ಮಗಳನ್ನ ಸಾಕ್ಯ, ಆ ಮಗಳನ್ನ ಬೆಳೆಸ್ಕ, ಏನೋ ಇಲ್ಲಿ ಸ್ವಾರ್ಥ ಹೇಳಕ್ ಬಿಡು. ಇನ್ನು 3 ಮಕ್ಕಳು ಹೋಗ್ಬಿಟ್ರು ಕಳ್ಕಂಡು, ಈ ಮಗಳನ್ನ ನೋಡ್ಕಂತ ಇಲ್ಲ ಸೇವೆ ಮಾಡ್ಕಂತೀರಮ್ಮ ಅಂದ್ರೆ, ಇಲ್ಲ ಈ ಮಗಳು ಕೂಡ ಅಲ್ಲಿ ಕಳಿಸ್ತೀನಿ, ಯಾರನ್ನ ಒಬ್ಬರನ್ನ ಮಾರ್ತಾರ, ಅಲ್ಲಿ ಹೋಗಿಲ್ಲ ಅಂದ್ರೆ ಹೆಂಗ? ಇವಾಗ 3 ಮಕ್ಕಳು ಸತ್ತಾರ, ಪ್ರಾಣ ಕೊಟ್ಟಾರ. ಪ್ರಾಣ ಕೊಟ್ಟಿದ್ದಕ್ಕೆ ಒಂದು ಆತ್ಮರಕ್ಷಣೆದಲ್ಲಿ ಬರ್ಬೇಕಲ್ಲ, ಅದ ಹಂಗೆ ಹೋಗ್ಬಾರ್ದಲ್ಲ. ನನ್ನ ಮಗಳು ಕಳಿಸ್ರಿ ಅಂತ ಹೇಳಿದಾಗ ಆ 4ನೇ ಮಗಳು ಕೂಡ ಇವರು ಈಗ ಹೇಳಿದ್ರೆ ಕೇಳ್ತಿಲ್ಲ ಅಂತ ಹೇಳಿ ಆ 4 ಮಗಳು ಕಳಿಸ್ತಾರ. ಆ 4 ಮಗಳು ಕೂಡ ಸಾಯಿಸ್ತಾರ. ಇನ್ನು ಹೆಂಗಿರ್ತೈತೆ ಹೇಳಕ್ಕಿನ ಪರಿಸ್ಥಿತಿ. ಇನ್ನ ಅವರಿಗೆ ನಕ್ಕಿನ ಹತ್ರ ಹೋಗಿ ಮಾತಾಡೋಕೆ ಕೂಡ ಮಕ ಇಲ್ಲ, ಏನಂತ ಓದಾಡಿಸ್ಬೇಕು, ಹೇಳಿದ್ರು ಕೂಡ ಕೇಳಿಲ್ಲ ಈ ವ್ಯಕ್ತಿ. 4 ಮಂದಿನ ಕಳಿಸ್ಬಿಟ್ಲಲ್ಲ ಅಂತೇಳಿ ಹೋಗಿ, ಅಮ್ಮ ಬಾಧ ಬೆಳಿಬೇಡಮ್ಮ, ದೇವ್ರ ಸೇವೆನಾಗಲ್ಲ, ನಿಮ್ಮ ಮಕ್ಕಳು ಪ್ರಾಣಾರ್ಪಣೆ ಆಗತ್ತೆ, ದೇವ್ರ ಉನ್ನತವಾದ ಬಹುಮಾನ ನಿನ್ನ ಮಕ್ಕಳಿಗೆ ಅಲ್ಲಿ ಇಟ್ಟಿರ್ತಾನ. ಲೋಕದಲ್ಲಿ ಎಲ್ಲೆಲ್ಲೋ ವ್ಯಕ್ತಿಗಳು ಸಾಯ್ತಿದಾರೆ, ಆದ್ರೆ ನಿಮ್ಮ ಮಕ್ಕಳು ದೇವ್ರ ಸನ್ನಿಧಿನಲ್ಲಿ ದೇವ್ರ ಸಲುವಾಗ ಅನೇಕರನ್ನ ರಕ್ಷಣೆಗಾಗಿ ತನ್ನ ಪ್ರಾಣಗಳು ಅರ್ಪಿಸಾರ, ಅದಕ್ಕಿಂತ ಉನ್ನತವಾದ ಭಾಗ್ಯ ಏನೈತೆ ಅಂತೇಳಿ ಹೇಳ್ತಿರುವಾಗ, ಸರಿ ನೀವೆಲ್ಲ ಹೇಳಿರಿ, ಇವಾಗ ನಾನು ಓದ್ತೀನಿ ಅಲ್ಲಿಗಂತ. ಅಸಲು ಅವ್ರು ಆಶ್ಚರ್ಯ ಆತಾರಂತ. ಅಲ್ಲಮ್ಮ, 4 ಜನ ಮಕ್ಕಳು ಕಳ್ಕೊಂಡು ಯವನಸು, ನೀನು ವಯಸ್ಸಾಗತ್ತೆ, ನೀನು ಹೇಳಿ ನಾನು ಹೋಗ್ತೀನಿ, ನನ್ನ ಪ್ರಾಣ ಹೋದ್ರೂ ಕೂಡ ಚಿಂತೆ ಇಲ್ಲ, ಒಬ್ಬರನ್ನಾದ್ರೂ ರಕ್ಷಣೆದಲ್ಲಿ ನಡೆಸ್ಬೇಕಲ್ಲಿ, ಒಬ್ಬರನ್ನಾದ್ರೂ ರಕ್ಷಣೆದಲ್ಲಿ ನಡೆಸ್ಬೇಕಲ್ಲಿ. ಆ ವ್ಯಕ್ತಿ, ಆ ಆಸಕ್ತಿ, ಆ ಒಂದು ಭಕ್ತಿ ಜೀವಿತನ ನೋಡಿ ಇವ್ರು ಆಶ್ಚರ್ಯ ಆತಾರ. 4 ಜನ ಮಕ್ಕಳು ಯೌವನಸ್ಥರು, ಒಂದು ವಯಸ್ಸಿಗೆ ಬಂದು ತನ್ನ ಭವಿಷ್ಯತ್ತಿನ ಇನ್ನು ಉನ್ನತವಾಗಿ ನೋಡ್ಬೇಕನ್ನೋ ಆಸೆ ತಂದೆ ತಾಯಿಗಳಿಗೆ ಇರ್ತತೆ. ಅಂಥದ್ದು 4 ಮಕ್ಕಳು ಕೂಡ ದೇವ್ರ ಸಲಕ್ಕೆ ಸಮರ್ಪಿಸಿ
ತಾನು ಕೂಡ ಹೋಗ್ತೀನಿ ಅಂತೇಳಿ ಸಿದ್ಧಳಾಗಿ ಹೋಗ್ತಾಳ. ಹೋಗಿ ಒಂದು ರೂಮ್ನಾಗ ಇರುವಾಗ ಮತ್ತೆ ಇವ್ರು ಕ್ರೂರೆಲ್ಲ ಗಂಡು ಮಿಶ್ರಗಳು ಇಟ್ಕೊಂಡು ಬರ್ತಾರಂತ. ಬಂದು ನೋಡುವಾಗ ಆಕಿ ಮುದುಕಿರ್ತಾಳಲ್ಲ, ಈಕೇನು ಮುದುಕಿ ಅದಲ್ಲ ಅಂತೇಳಿ ಹೋಗಿ ನೋಡ್ತಾರಂತ, ಯಾರು ಬಂದಾರಂತ. ಮುದುಕಿ ಯಾರ ಏನ್ ಮಾಡ್ತಾಳ ಈಕೇನು ಅನ್ಕೊಂಡಿರ್ತಾರ. ನೋಡ್ತಿರುವಾಗ ಇಲ್ಲಿ ಯಾರೋ ಬಂದಾರಲ್ಲ, ಮಿಷನರೀಸ್ ಯಾರೋ ಬಂದಾರ ಅಂತಲ್ಲ ಹೇಳಿದ್ರಲ್ಲ ಅಂತ ಹೇಳಿ ಆಕೆ ಹೇಳ್ತಾರೆ. ನಾನೇ ಅಪ್ಪ ಬಂದಿರೋದು ಅಂತ ಹೇಳ್ತಾವಂತ. ನೀನಾ ಮುದುಕಿ, ಇಷ್ಟು ವಯಸ್ಸಾಗೈತೆ, ನೀನೇನ್ ಮಾಡ್ತಿಲ್ಲಿ ಬಂದು, ಇಲ್ಲಿದ್ದ ಹೋಗಿಲ್ಲ ಅಂದ್ರೆ ಇನ್ನು ಕೂಡ ನಾವು ಸಾಯಿಸ್ತೀವಿ ನೋಡು ಅಂತೇಳಿ. ಇವಾಗ 4 ಜನ ನಾವು ಇಲ್ಲಿ ಬಂದವ್ರನ್ನ ಸಾಯಿಸ್ತೀವಿ ಅಂತ ಯಾಕಂತೇಳಂತ. ಆ 4 ಜನ ಯಾರಲ್ಲಪ್ಪ, ನನ್ನ ಮಕ್ಕಳೇ. ನಾನೇ ನನ್ನ ಮಕ್ಕಳು ಕಳ್ಸಿರೋದು ಇಲ್ಲಿ. ನಿನ್ನ ಮಕ್ಕಳ? ಈ 4 ಜನ ಹುಡುಗರು ಬಂದಿರೋದು ನಿನ್ನ ಮಕ್ಕಳ ನಾವು ಸಾಯಿಸಿರೋದು ಅಂದ್ರೆ ನಿನ್ ಮಕ್ಕಳ ನೀನು ಸತ್ತೋತಾರ ಅಂತ ಗೊತ್ತಿದ್ರು ಕೂಡ ನಿನ್ ಮಕ್ಕಳು ಕಳಿಸ್ತಿದ್ಯಾ? ಈಗ ನಿನ್ ಮಕ್ಕಳು 4 ಜನ ಸತ್ತೋದ್ರು ಮತ್ತೆ ನೀನು ಬಂದಿದೆಯಾ? ಏನಂತ ತ್ಯಾಗ, ಯಾದಕ್ಕಾಗಿ ನಿನ್ನ ತ್ಯಾಗ ಅಂತೇಳಿ ಕೇಳಿದಾಗ, ನಿಮ್ಮೆಲ್ಲರ ಸಲುವಾಗಿ ತ್ಯಾಗ, ನೀವೆಲ್ಲರೂ ರಕ್ಷಣೆದಲ್ಲಿ ಬರ್ಬೇಕಂತೆ ಈ ತ್ಯಾಗ, ನೀವೆಲ್ಲರೂ ರಕ್ಷಣೆದಲ್ಲಿ ಬರ್ಬೇಕಂತೆ ನನ್ನ ಮಕ್ಕಳು ಪ್ರಾಣ ಆಗುತ್ತೀವಿ, ನನ್ನ ಪ್ರಾಣ ಕೂಡ ಇಡಕ್ ಬಂದೀನಿ ನಾನು ಅಂತ. ಆ ಮಾತು ಕೇಳಿದಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ಅರೇ, ನಾವು ಒಂದು ಸೆಕೆಂಡ್ನಲ್ಲಿ ಪ್ರಾಣ ತೆಗಿತಿದೀವಲ್ಲ, ಇವ್ರು ನಮ್ಮ ಪ್ರಾಣ ಉಳಿಸಕ, ನಾವು ರಕ್ಷಣೆದಲ್ಲಿ ಬರಕ, ನಾವು ನಿಜ ದೇವ್ರನ್ನ ತಿಳ್ಕೊಳಕ ಇವರು ತಮ್ಮ ಪ್ರಾಣಗಳೇ ಅರ್ಪಿಸ್ತದಾರಲ್ಲ. ಈಗ ಲಾಸ್ಟಿಗೆ 4 ಮಕ್ಕಳನ್ನು ಕೂಡ ದೇವ್ರ ಸಲ ತ್ಯಾಗ ಮಾಡಿ ತನ್ನ ಪ್ರಾಣ ಕೂಡ ಇಡಕ್ ಬಂದಲ್ಲ ನಮ್ಮ ಸಲುವಾಗಿ ಅನ್ನೋ ಮಾತು ಅವ್ರಿಗೆ ಪ್ರಭಾವಿತ ಆಗಿ ಅಲ್ಲಿ ಇರೋರೆಲ್ಲರೂ ಕೂಡ ರಕ್ಷಣೆ ಆಗ್ತಾರೆ. ಆಮೇನ್, ಹಲ್ಲೆಲೂಯಾ. ಜೀವಿತ ಅಂದ್ರೆ ಇದು ಅಸಾಧಾರಣವಾದ ಜೀವಿತ ಇದು. ಆಮೇನ್. ಇರುವ ಸುಮ್ಮನೆ ಜೀವಿಸಿವನ ಅಂತ ಜೀವಿತ ಅಲ್ಲ ಇದು, ಅಸಾಧಾರಣವಾದ ಜೀವಿತ. ಒಂದು ಪ್ರಾಂತಕ್ಕೆ ಹೋಗಿ ಆ ಪ್ರಾಂತನ ಪ್ರಭಾವಿತ ಮಾಡಬೇಕಂದ್ರೆ ಪರಲೋಕ ಹಾಕಿ ಡಿಸೈಡ್ ಮಾಡುತ್ತೆ. ಆಮೇನ್. ಆ ವ್ಯಕ್ತಿನೇ ಡಿಸೈಡ್ ಮಾಡುತ್ತೆ. ಆ ಜೀವಿತ, ತನ್ನ ಭಕ್ತಿ ಜೀವಿತ ಅಷ್ಟು ಜನನ ಪ್ರಭಾವಿತ ಮಾಡುತ್ತೆ. ತನ್ನ ಮಾತು ತಾನು ಹೇಳ್ತಿರೋ ಮಾತುಗಳಿಗೆ ಅವ್ರು ಏನಾಗ್ಯಾರ ಗೊತ್ತಾ, ಅಲ್ಲಿ ಆಕಿನ ಮುಂದೆ ಸಾಗಿಲ ಬಿದ್ಬಿಟ್ಟಾರ. ನಿನ್ನ ತ್ಯಾಗ, ನಿನ್ನ ಮಾತುಗಳು ಕೇಳ್ತಿದ್ರೆ, ಅರೇ ನಾವೆಷ್ಟು ಪಾಪದಲ್ಲಿ ಇದೀವಲ್ಲ, ನಮಗೆ ರಕ್ಷಕನು ಬೇಕು ಅನ್ನೋ ಸತ್ಯನ ತಿಳ್ಕೊಂಡು ರಕ್ಷಣೆದಲ್ಲಿ ಬಂದಾರ. ಆಮೇನ್. ಯೇಸುಸ್ವಾಮಿ ತಲೆ ಕೂಡ ಹಂಗೆ. ಯೇಸುಸ್ವಾಮಿ ಒಂದು ಪ್ರಾಂತಗಳಿಗೆ ಹೋಗಿ 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 ಸ್ವಾರ್ಥ ಹೇಳ್ತಿರುವಾಗ ಯೇಸುಸ್ವಾಮಿ ಹಿಡ್ಕೋಬೇಕಂತ ಬರ್ತಾರ. ಈ ರೋಮಾ ಪ್ರಭುತ್ವವರು ಕಳಿಸ್ತಾರಲ್ಲ. ಮತ್ತು ನೀವು ಮಾಮೂಲು ವ್ಯಕ್ತಿಗಳು ಹೋದ್ರೆ ಅದನ್ನ ಹಿಡ್ಕೊಳಕ್ ಆಗೋದಿಲ್ಲ ಬಿಡು, ಒಳ್ಳೆ ಪ್ರಧಾನರು ಜ್ಞಾನವಂತರು ಇವ್ರನ್ನ ಕಳಿಸೋಣ, ಇವ್ರಾದ್ರೆ ಹೋಗಿ ಹಿಡ್ಕೊಂಡ್ ಬರ್ತಾರ ಅಂತ ಹೇಳಿ ಅವ್ರನ್ನ ಕಳಿಸಿದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಹೋಗಿ ಯೇಸುಸ್ವಾಮಿ ಹೆಂಗನ ಮಾಡಿ ಹಿಡ್ಕೋಬೇಕಂತ ಹೇಳಿ ಬಂದಾಗ ಯೇಸುಸ್ವಾಮಿ ಮಾತುಗಳು ನೋಡಿ ಇವ್ರಿಗೆ ಅಸಲು ಹಿಡ್ಕೊಳಕ್ ಆಗೋದಿಲ್ಲ ಅಂತ ವಾಪಸ್ ಬಂದು ಬಿಡ್ತಾರ. ಅವಾಗ ಕೇಳ್ತಾರ, ಅರೇ ನೀವು ಯೇಸುಸ್ವಾಮಿ ಹಿಡ್ಕೊಂಡ್ ಬಂದಿಲ್ಲ ನೀವು? ಅಯ್ಯ, ನಾವ್ ಹಿಡ್ಕೋಬೇಕಂತ ಹೋಗಿವಿ, ಆದ್ರೆ ಆತನ ಮಾತುಗಳು ನೋಡಿದ್ರೆ, ನೋಡ್ರ ಮಾತು ಓದಿಸ್ತೀನಿ ನಾನು. ಇಲ್ಲೇ ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 45ನೇ ವಚನ. ಬಳಿಕ ಆ ಓಳಿಕಾರರು ಮಹಾಯಾಜಕರ ಮತ್ತು ಫರಿಸಾಯರ ಬಳಿಗೆ ಬಂದಾಗ ಇವರು, ನೀವು ಯಾಕೆ ಅವನನ್ನು ಹಿಡಿತಿರಲಿಲ್ಲ, ಯಾಕೆ ನೀವು ಹಿಡಿದಿಲ್ಲ ಎಂದು ಅವರನ್ನು ಕೇಳಿದ್ದಕ್ಕೆ ಆ ಓಲೆಕಾರರು, ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರು ಎಂದೂ ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ಆಮೆನ್, ಹಲ್ಲೆಲೂಯಾ. ಈ ವ್ಯಕ್ತಿ ಮಾತಾಡೋ ಮಾತು ಯಾವತ್ತು ಯಾರು ಮಾತಾಡಿಲ್ಲ ಅನ್ನೋ ಮಾತುಗಳು ಮಾತಾಡ್ತಾನೆ. ಈ ವ್ಯಕ್ತಿನ ನೋಡಿದ್ರೆ ನಮ್ಗೆ ಹಿಡ್ಕೊಳಕ್ ಕೂಡ ಆಗಿಲ್ಲ. ಆದ್ರೆ ಯೇಸುಸ್ವಾಮಿ ಮಾತುಗಳು ಇವ್ರಿಗೆ ಕನ್ವಿನ್ಸ್ ಆಗದವ. ಯೇಸುಸ್ವಾಮಿ ಮಾತುಗಳಾಗಿ ಹಿಡ್ಕೊಳಕ್ ಹೋದ್ರೆ ಆತನ ಮಾತುಗಳು ಏನ್ ತಪ್ಪು ಕಾಣವಲ್ದು ಇವರಿಗೆ. ಯಾರು ಮಾತಾಡಿದ್ರೆ ಮಾತುಗಳು ಮಾತಾಡ್ತಾನ. ಆ ಮಾತುಗಳಿಗೆ ನಾವು ಲೋಬಡ್ಬಿಟ್ಟಿವಿ. ಹಂಗ ಈಕಿ ಮಾತುಗಳಿಗೆ ಅವ್ರು ಬಂದು ಹಿಡ್ಕೊಳ್ಳೋರು ಬಂದವರು ಕೂಡ ಅಲ್ಲೇನಾಗ್ಬಿಟ್ಟಾರ ಹೇಳು, ಸಾಗಿಲು ಬಿದ್ದುಬಿಟ್ಟಾರ. ನಿನ್ನ ಭಕ್ತಿ, ನಿನ್ನ ತ್ಯಾಗ, ನಿನ್ನ ಮಾತುಗಳು ಕೇಳ್ತಿದ್ರೆ ನಾವೆಷ್ಟು ಪಾಪಿಗಳಂತ ನಮ್ಗೆ ಅರ್ಥ ಆಗತ್ತದೆ. ನಮ್ಮ ಜೀವಿತಕ್ಕೆ ನಮ್ಗೆ ರಕ್ಷಕನು ಬೇಕೇ ಬೇಕು. ಆ ರಕ್ಷಕನು ಯೇಸುನೇ. ನೀನು ಯೇಸು ಸಲುವಾಗೇ ನಿಮ್ ಪ್ರಾಣಗಳೇ ತ್ಯಾಗ ಮಾಡೋಷ್ಟು ಪ್ರೀತಿ ನೀವು ತೋರಿಸಿದ್ರೆ ಆತನಷ್ಟು ಉನ್ನತವಾಗಿಲ್ಲ. ಆತ ನಮ್ಮೆಲ್ಲರ ಸಲ ಪ್ರಾಣ ಕೊಟ್ಟನಪ್ಪ. ಆಮೇನ್, ಹಲ್ಲೆಲೂಯಾ. ಆ ರೀತಿ ಆ ಪ್ರಾಂತವೆಲ್ಲ ಪ್ರಭಾವಿತ ಮಾಡ್ತಾರೆ. ಅದು ಆ ಒಂದು ಜೀವಿತ ನಮ್ಮಲ್ಲಿ ಕಾಣಬೇಕು. ಈ ಮರೆಯಲ್ಲಿ ಏನೈತಪ್ಪ,
ಏನ್ ಆ ಗುಣಗಳು ಮರೆಯಲ್ಲಿ ಕಾಣ್ತಾವಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಮರದಲ್ಲಿ ಕಾಣುವಂತ ಗುಣ ಏನಪ್ಪಾ ಅಂತ ಹೇಳಿದ್ರೆ, ಈ ವ್ಯಕ್ತಿನ ಯಾರು ಡಿಸೈಡ್ ಮಾಡಾರ? ದೇವರು. ಪರಲೋಕನೇ ಈ ವ್ಯಕ್ತಿನ ಡಿಸೈಡ್ ಮಾಡತ್ತೆ. ಏನಂತ? ಈ ವ್ಯಕ್ತಿನಲ್ಲಿದ್ದೇನೆ ನನ್ನ ಒಂದು ಪ್ರಣಾಳಿಕ ನೆರವೇರ್ತದೆ. ಈ ವ್ಯಕ್ತಿನಲ್ಲೇ ಅಂದ್ರೆ ಅಕ್ಕಿನಲ್ಲಿರುವಂತ ಭಕ್ತಿ ಜೀವಿತ ಪರಲೋಕನ ಆಕರ್ಷಿಸುತ್ತೆ. ಆಮೇನ್. ನಮ್ಮ ಭಕ್ತಿ ಜೀವಿತ ಯಾರನ್ನ ಆಕರ್ಷಿಸ್ಬೇಕು? ಪರಲೋಕನ ಆಕರ್ಷಿಸ್ಬೇಕು, ಮನುಷ್ಯರನ್ನಲ್ಲ, ಸುತ್ತಮುತ್ತ ಜನಾಂಗಗಳನ್ನಲ್ಲ. ಪರಲೋಕನ ಆಕರ್ಷಿಸ್ಬೇಕು, ದೇವರನ್ನ ಆಕರ್ಷಿಸ್ಬೇಕು, ದೇವರು ನಮ್ಮ ಮೇಲೆ ವಿಶ್ವಾಸ ಇಡಬೇಕು. ಈ ವ್ಯಕ್ತಿಲಿದ್ದ ನನ್ನ ಚಿತ್ತ ನೆರವೇರ್ತದೆ. ಆಮೇನ್. ಹಲ್ಲೆಲೂಯಾ. ಆ ಭಕ್ತಿ ಜೀವಿತ ನಾವು ತೋರಿಸ್ಬೇಕು, ನಾವು ದೇವರಿಗೆ ಆ ಭಕ್ತಿ ಜೀವಿತ ನಾವು ಜೀವಿಸ್ಬೇಕು ನಾವು. ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ಸ್ವಲ್ಪ ಈ ಜೀವಿತ ಎಷ್ಟು ದಿನ ಜೀವಿಸ್ತೀವೋ, ಎಷ್ಟು ದಿನ ಇರ್ತೀವೋ ತಿಳಿಲಾರದು. ಹೌದಾ ಇಲ್ಲ? ನೀರಿನ ಮೇಲೆ ಗುಳ್ಳ ಇದ್ದಂಗ, ಯಾವಾಗ ಆ ಟೈಮ್ನಾಗ ಏನಾಗ್ತವೋ ಗೊತ್ತಿಲ್ಲ. ಇರೋ ಸಮಯದಲ್ಲೇ ನಾವು ನಮ್ಮ ಜೀವಿತನ ದೇವರಿಗೆ ಸಮರ್ಪಿಸಿ ದೇವರಿಗೆ ಮಹಿಮಕರವಾಗಿ ನಾವು ಜೀವಿಸುವಂತವರಾಗಿರ್ಬೇಕು. ಅದೇ ರೀತಿಯಲ್ಲಿ ಈಕಿಂದ ಇನ್ನೊಂದೇನು ಗೊತ್ತಾ? ಈಕಿನಲ್ಲಿ ಪರಿಶುದ್ಧತೆ, ಕನ್ಯಕೆಯಾಗಿ ಪರಿಶುದ್ಧತೆನ ಕಾಪಾಡ್ಕೊಂಡಲ್ಲ ಆಕಿ. ಆಮೇನ್. ಹಲ್ಲೆಲೂಯಾ. ಆಕಿನಲ್ಲಿರೋ ಪರಿಶುದ್ಧತೆ ದೇವ್ರು ನೋಡೋಣ. ಕನ್ಯಕತ್ವನ ಎಲ್ಲಿ ಕಳ್ಕೊಂಡಿಲ್ಲ ಆಕಿ. ಆ ಪರಿಶುದ್ಧತೆನೇ ದೇವ್ರು ನೋಡಿ ಆಕಿನ ಹತ್ರನೇ ದೇವ್ರು ಬಂದನು, ಆ ಗರ್ಭನ ಆರಿಸ್ಕೊಂಡನು. ಆಮೇನ್. ಹಲ್ಲೆಲೂಯಾ. ಆ ಪರಿಶುದ್ಧ ಜೀವಿತ ನಮ್ಮಲ್ಲಿ ಇರಬೇಕು. ಆ ಪರಿಶುದ್ಧವಾಗಿ ನಾವು ಕಾಪಾಡ್ಕೋಬೇಕು. ನಮ್ಮ ಭಕ್ತಿ ಜೀವಿತ ಎಷ್ಟು ನಾವು ಪರಿಶುದ್ಧವಾಗಿ ನಾವು ಕಾಪಾಡ್ಕೊಂತೀವೋ, ಆ ಪರಿಶುದ್ಧತೆ ನೋಡಿ ದೇವರು ಪರಲೋಕ ಡಿಸೈಡ್ ಮಾಡ್ತದೆ. ಆಮೇನ್. ಹಲ್ಲೆಲೂಯಾ. ಈ ವ್ಯಕ್ತಿ ನನ್ನ ಪ್ರಣಾಳಿಕೆ ನೆರವೇರಿಸುವಂತ ಕ್ವಾಲಿಟೀಸ್ ಈ ವ್ಯಕ್ತಿನಲ್ಲಿ ಐತೆ. ಈ ವ್ಯಕ್ತಿನಲ್ಲಿ ನಾನು ಕೃಪೆ ತುಂಬಿಸಿ ಈ ವ್ಯಕ್ತಿ ನಾನು ಮಾಡ್ಕೊಂತೀನಿ ಅಂತ ಹೇಳಿ ಪರಲೋಕ ಡಿಸೈಡ್ ಮಾಡ್ತದೆ. ಆಮೇನ್. ಅರ್ಥ ಆಯ್ತಾ? ನಾವು ಹೆಂಗ್ ಬೇಕಾರಂಗ್ ಜೀವಿಸ್ತೀವಿ, ಹೆಂಗ್ ಬೇಕಂಗ್ ಮಾತಾಡ್ತೀವಿ, ಗಲೀಜ್ ಮಾತಾಡ್ತೀವಿ, ಅಪವಿತ್ರತವಾಗಿ ನಾವು ಇರ್ತೀವಿ ಅಂದ್ರೆ ನಮ್ಮ ಭಕ್ತಿ ಜೀವಿತ ಏನಾಗ್ತದೆ ಹೇಳು? ನಮ್ಮ ಪರಿಶುದ್ಧತೆ ದೇವ್ರಿಗೆ ಇಷ್ಟ ಆಗುತ್ತಾ? ನಾವು ಒಂದು ಪ್ರತ್ಯೇಕವಾದ ಜೀವಿತ ಜೀವಿಸ್ತಾ ಇದೀವ, ಇಲ್ಲಾಂದ್ರೆ ಸುಮ್ಮನೆ ನಾರ್ಮಲ್ ಎಲ್ಲರ ಜೀವಿಸ್ದಂಗೆ ಜೀವಿಸ್ತಾ ಇದೀವ? ಹೆಂಗಿರ್ಬೇಕು? ನಮ್ಮ ಮಾತಿನಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ತಲಂಪುಗಳಲ್ಲಿ ಪರಿಶುದ್ಧತೆ ಕಾಣಬೇಕು. ಆಮೇನ್. ಮನುಷ್ಯರು ಮ್ಯಾಲೆ ರೂಪ ನೋಡ್ತಾರ, ದೇವರ ಅಂತರಂಗ ರೂಪ ನೋಡ್ತಾನ. ಆಮೇನ್. ಹಲ್ಲೆಲೂಯಾ. ನಾವು ಆಲೋಚನೆಯಲ್ಲಿ ಮಾಡ್ತಿರುವಂತ ತಲಂಪುಗಳು ಕೂಡ ದೇವ್ರ ಗ್ರಹಿಸ್ತಾನ. ಆ ಪರಿಶುದ್ಧತೆನ ನಮ್ಮಲ್ಲಿ ಕಾಣಬೇಕು ದೇವರಿಗೆ. ಅವಾಗ ದೇವರು ನಮ್ಮನ್ನ ಏನ್ ಮಾಡ್ತಾನ? ಖಚಿತವಾಗಿ ದೇವ್ರು ನಮ್ಮನ್ನ ಹಿಡ್ಕೊಂಡು ನಡೆಸ್ತಾನೆ. ಮೂರನೇದಾಗಿ ಈಕಿನ ಇನ್ನೊಂದೇನು ಗೊತ್ತಾ? ದೇವರು ಯೇಸುಸ್ವಾಮಿ ಈಕಿನ ಗರ್ಭದಲ್ಲಿ ಹುಟ್ಟತಾನ. ಹುಟ್ಟಿ ಆದ್ಮೇಲೆ ಈಕಿ ಗೊತ್ತು, ದೇವ್ರು ಹೇಳೋಣ ಈಕಿ ನಿನ್ನ ಹೊಟ್ಟೆನಲ್ಲಿ ರಕ್ಷಕನ ಹುಟ್ಟತಾನ ಅಂತೇಳಿ ಹೇಳಿದಾಗ, ನನ್ನ ಹೊಟ್ಟೆದಲ್ಲಿ ರಕ್ಷಕನ ಹುಟ್ಟತಾನ ಅಂತೇಳಿ ರಕ್ಷಕನ ಸಲುವಾಗ ತಾನು ಏನು ಮಾಡಬೇಕು ಎಲ್ಲದನ್ನ ತ್ಯಾಗ ಮಾಡಿಬಿಟ್ಟಲ್ಲ. ತನ್ನ ಪ್ರಾಣ ತ್ಯಾಗ ಮಾಡಲ್ಲ. ಅವಮಾನಗಳು ಬಂದ್ರೆ ಅವಮಾನಗಳು ಸಹಿಸ್ಕೊಂಡಲ್ಲ, ಎಲ್ಲವನ್ನು ಬರೆಸ್ಕೊಂಡು ಇವಾಗ ತನ್ನ ಮಗನು ದೇವರು ಹುಟ್ಟಿದಾಗ ಆ ಮಗನಿಗೆ ಏನ್ ಮಾಡಲ್ಲ ಅಂದ್ರೆ, ಪ್ರತಿದು ದೇವರು ಎಲ್ಲೇನು ಹೋಗ್ಲಿ, ಮತ್ತೆ ಒಂದ್ಸರಿ ದೇವರು ಕಳೆದೋಗ್ಬಿಡ್ತಾನೆ. ಎಷ್ಟು ಕಳೆದೋಗ್ಬಿಟ್ರೆ ಇವ್ರೆಲ್ಲಾರು ಹುಡುಕ್ತಿರ್ತಾರ, ಯೆರೂಸಲೇಮ್ ಹೋಗಿರ್ತಾರ. ಹಬ್ಬ ಆಚರಿಸ್ಬೇಕಂದ್ರೆ ಯೆರೂಸಲೇಮ್ ಹೋಗಿ ವಾಪಸ್ ತಿರುಗಿ ಬರ್ತಿರುವಾಗ ಯೇಸು ಕಳೆದೋಗ್ಬಿಡ್ತಾನ. ಇವ್ರು ಹುಡುಕ್ತಾರೆ, ಎಲ್ಲಾದ್ರೆ ಅಂತ ಹುಡುಕ್ತಾರೆ, ಸಿಗೋದಿಲ್ಲ. ಯೇಸು ಏನ್ ಮಾಡಿರ್ತಾನ? ಹೋಗಿ ಮಂದಿರದಲ್ಲಿ ಕುಟ್ಕೊಂಡು ಅಲ್ಲಿ ವಾಕ್ಯ ಕೇಳ್ತಿರ್ತಾನ, ಅವ್ರಿಗೆ ಪ್ರಶ್ನೆ ಮಾಡ್ತಿರ್ತಾನ. ಅವಾಗ ಇವ್ರು ಹೋಗ್ತಾರೆ, ಇಬ್ರು ತಾಯಿ ತಂದೆ ಹೋಗಿ ಆ ಯೆರೂಸಲೇಮ್ ಮಂದಿರದಲ್ಲಿ ಅದಾನಂತ ಗೊತ್ತಾದ ಹೋಗಿ ಕರ್ಕೊಂಡ್ ಬರ್ತಾರ. ಅಲ್ಲಪ್ಪ ನೀನ್ ಹಿಂಗ್ ಮಾಡಿದ್ರೆ ಹೆಂಗ? ನಾವ್ ಎಷ್ಟು ಟೆನ್ಷನ್ ಬಿದ್ದೀವಿ, ದಾರಾಗೆಲ್ಲ ಹುಡುಕ್ತಿದ್ವಿ, ನೀನ್ ಬಂದಿಲ್ಲಿ ಕುತ್ಕೊಂಡಿಯಲ್ಲ ಅಂತ ಹೇಳಿದಾಗ ಅವಾಗ ಯೇಸು ಒಂದು ಮಾತು ಹೇಳತ್ತಾನ. ಅಮ್ಮ, ಯಾಕೆ ನಾನು ಹುಡುಕ್ತಿದ್ದೀರಿ? ನನ್ನ ತಂದೆ ಕೆಲಸದಲ್ಲಿ ನಾನು ಎದಿನಂತ ನಿಮಗೆ ಗೊತ್ತಿಲ್ಲನಾ ಅಂತೇಳಿ ಹೇಳತ್ತಾನ. ಹೇಳಿದಾಗ ಆಕೆ ಏನು ಮಾಡ್ತಾಳ ಗೊತ್ತಾ? ಹೌದಲ್ಲ, ದೇವರು ಬಂದಿರೋದು ಸರ್ವಲೋಕ ಮಾನವಗಳು ಪಾಪಗಳ ಪರಿಹಾರಕ್ಕಾಗಿ ರಕ್ಷಕನು ಹುಡ್ತಾನ ಅಂತ ಹೇಳಾರಲ್ಲ. ರಕ್ಷಣೆ ಕಾರ್ಯ ಮಾಡಕ ನನ್ನ ಮಗ
ಪ್ರಯಾಸ ಪಡ್ತದನ, ನನ್ನ ಮಗ ಸಿದ್ಧನಾಗಿ ನಡೀತದನ, ನನ್ನ ಮಗನ ನಾನು ಪ್ರೋತ್ಸಾಹಿಸ್ಬೇಕು. ಆಮೆನ್, ಹಲ್ಲೆಲೂಯಾ. ನನ್ನ ಮಗನ ನಾನು ಪ್ರೋತ್ಸಾಹಿಸ್ಬೇಕು, ನನ್ನ ಮಗನ ನಾನು ಎಲ್ಲಿ ಅಡ್ಡಿಪಡಿಸ್ಬಾರ್ದು. ಅದಕ್ಕೆ ಒಂದು ವಯಸ್ಸಿಗೆ ಬಂದಾಗ ಒಂದು ಮದುವೆಗೆ ಹೋಗಿ, ಕಾನಾನ ಮದುವೆದಲ್ಲಿ ಹೋಗಿ ಇದ್ದಾಗ ಅಲ್ಲಿ ದ್ರಾಕ್ಷರಸ ಆಗೋದಾಗ ಈಕಿನ ಮಂದಿ ಕೇಳ್ತಾರ, ಅಮ್ಮ ದ್ರಾಕ್ಷರಸ ಆಗೋಯ್ತು ಅಂದ್ರೆ ಅಲ್ಲಿ ಅದನ್ನ ನೋಡು, ನನ್ನ ಮಗ ಹೇಳ್ದಂಗೆ ಕೇಳ್ರಿ ನೀವು. ಆಮೇನ್. ಅಲ್ಲಿ ಕೂಡ ಒಂದು ಮಾತು ಬಂದು ಹೇಳ್ತಾಳ, ಅಲ್ಲಪ್ಪ ಮತ್ತೆ ಏನಂದ್ರೆ ದ್ರಾಕ್ಷರಸ ಆಗೋಯ್ತು ಏನೋ ಮಾಡ್ಬೇಕಲ್ಲ ಅಂತಂದ್ರೆ ನಿನಗೆ ಎದಕ್ಕಮ್ಮ ಅಂತ ಕೇಳ್ತಾನ. ಆಕೆ ಏನ್ ಮಾಡ್ತಾಳೆ ಗೊತ್ತಾ? ಸರಿಯಪ್ಪ, ನಿನ್ ದೇವ್ರ ಚಿತ್ತ ನೆರವೇರಿಸ್ತೀವಿ, ಅದಕ್ಕೆ ನಾನು ಯಾವತ್ತಿಗೂ ಅಡ್ಡಿ ಬರೋದಿಲ್ಲ, ಅದು ನೆರವೇರಿಸ್ಬೇಕು ನೀನು. ಅಂದ್ರೆ ದೇವರು ಕೊಟ್ಟಿರೋ ಬಾಧ್ಯತೆನ ಮಗನ ನೆರವೇರಿಸ್ತಿದ್ರೆ ತಾಯಿ ಪ್ರೋತ್ಸಾಹ ಮಾಡಕಂತಾನೇ ಬರ್ತಾಳ ಮರೆಯಳು. ಆಮೆನ್, ಹಲ್ಲೆಲೂಯಾ. ನೀವೆಲ್ಲರೂ ನೋಡ್ರಿ ಮರೆಯಳು. ಲಾಸ್ಟ್ ಒಂದ್ಸರಿ ಏನ್ ಮಾಡ್ತಾನೆ ಗೊತ್ತಾ? ಯೇಸು ಸ್ವಾಮಿ ಹಂಗೆ ಹೊರಗೆ ಪರಿಚಯ ಮಾಡ್ಕೊಂಡ್ ತಿರುಗ್ತಿರುವಾಗ ತನ್ನ ತಾಯಿ ಅಕ್ಕ ತಂಗರು ಎಲ್ಲರೂ ಬಂದು ನಿಂತ್ಕೊಂಡಿರ್ತಾರ. ಅವ್ರು ಬಂದು ಕೇಳ್ತಾರ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಅಕ್ಕ ತಂಗರು ಎಲ್ಲರೂ ಬಂದ್ರೆ ಯಾರ್ ನಮ್ಮಮ್ಮ ಯಾರ್ ನಮ್ಮಪ್ಪ ಯಾರ್ ನಮ್ಮ ಅಕ್ಕ ತಂಗರ ಅಂತ. ಹೌದಾ ಇಲ್ಲ? ಆದ್ರೂ ಕೂಡ ಆಕಿ ಬಾಧೆ ಬಿಡೋದಿಲ್ಲ. ಆಕಿ ಏನ್ ಅರ್ಥ ಮಾಡ್ಕೊಂತಾರೆ ಹೇಳ, ನನ್ನ ಮಗ ದೇವರ ಸೇವೆಗಾಗಿ ತಿರುಗ್ತದಾನ. ಅದಕ್ಕೆ ಹೇಳ್ತಾನ, ಆಕೆಗೆ ಒಂದು ಪ್ರವಚನ ಹೇಳ್ತಾನ ಸೀಮೋನನು, ನಿನ್ನ ಹೃದಯದಲ್ಲಿ ಒಂದು ಬಾಣ ಗುಚ್ಕಂತತೆ. ಅದೇನ್ ಗೊತ್ತಾ? ಯೇಸು ಸ್ವಾಮಿ ಮರಣ ಅವೆಲ್ಲ ಸಹಿಸ್ಕೊಂಡಿರ್ತಾಳ, ಅವೆಲ್ಲ ನೋಡ್ತಿರ್ತಾಳ. ನೋಡ್ಕೊಂಡು ಎಲ್ಲಿ ಹೋದ್ರು ಕೂಡ 30 ವಯಸ್ಸು ಬಂದು ಪರೀಕ್ಷೆಗೆ ಆತ ಹೋಗಿ ಪರಿಚಯ ಮಾಡುವಾಗ ಕೂಡ ಆ ಪರೀಕ್ಷೆಗೆ ಏನೇನು ಬೇಕು ಏನೇನಿಲ್ಲ ಪ್ರತಿ ಒಂದನ್ನು ಕೂಡ ಆಕಿ ಸಹಕರಿಸಿ ಪ್ರೋತ್ಸಾಹಿಸಿ ತನ್ನ ಸಿದ್ಧಪಡಿಸಿ ನಡೆಸ್ತಿರ್ತಾನೆ. ಆಮೇನ್. ಇದು ಮಾಮೂಲಿ ಜೀವಿತ ಅಲ್ಲ, ಇದು ಅಸಾಧಾರಣವಾದ ಜೀವಿತ. ದೇವರೊಂದು ಪ್ರಣಾಳಿಕೆ ನೆರವೇರಿಸುವಂತ ಮನಸ್ಸು ಯಾರನ್ನೆಲ್ಲ ಐತೆ ಅಂತ ಹೇಳಿದ್ರೆ ತಾಯಿ ಮರಳೆಲ್ಲ ಐತಿ. ನಾವೆಲ್ಲ ಏನ್ ಅನ್ಕಂತೀವಿ ಹೇಳು, ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ನಮ್ಮ ಮಕ್ಕಳು ಆಗಬೇಕನ್ನೋ ತಪ್ಪಲ್ಲ, ಆಗಬೇಕು. ಆದ್ರೆ ದೇವ್ರ ಚಿತ್ತ ನನ್ನ ಮಕ್ಕಳಲ್ಲಿ ಏನೈತೆ, ನನ್ನ ಮಕ್ಕಳ ಜೀವಿತದಲ್ಲಿ ದೇವ್ರ ಚಿತ್ತ ಏನೈತೆ, ದೇವ್ರ ಉದ್ದೇಶ ಏನೈತೆ, ದೇವ್ರ ಪ್ರಣಾಳಿಕೆ ಏನೈತೆ, ನಾವು ಆತನ ಉದ್ದೇಶ ನೆರವೇರಿಸುವಂತವ್ರಾಗಿರ್ಬೇಕಲ್ಲ. ನಾವು ಪ್ರಯಾಸ ಪಡುವಂಥದ್ದು ಸಮಸ್ತ ಇಲ್ಲಿ ಗತಿಸುವುದಂಥದ್ದಲ್ಲ, ನಿತ್ಯ ವಿರುವಾದ ಸಲುವಾಗಿ ನಾವು ಪ್ರಯಾಸ ಪಡ್ಬೇಕಲ್ಲ, ನಮ್ಮ ಮಕ್ಕಳನ್ನ ಸಿದ್ಧಪಡಿಸ್ಬೇಕಲ್ಲ ನಾವು. ಆಮೆನ್, ಹಲ್ಲೆಲೂಯಾ. ಅದು ಇರಬೇಕ, ಆ ಅಸಾಧಾರಣವಾದ ಜೀವಿತ ನಮ್ಮಲ್ಲಿ ಇರಬೇಕು. ಆ ರೀತಿ ನಮ್ಮ ಮಕ್ಕಳು ಪ್ರೋತ್ಸಾಹಿಸ್ಬೇಕು, ನಮ್ಮ ಮಕ್ಕಳನ್ನ ದೇವ್ರ ತರ ನಡೆಸ್ಕೋಬೇಕು, ನಮ್ಮ ಮಕ್ಕಳನ್ನ ದೇವ್ರ ಸನ್ನಿಧಿನಲ್ಲಿ ಬಿಡಬೇಕು. ದೇವ್ರ ಚಿತ್ತವು ನಮ್ಮ ಮಕ್ಕಳನ್ನ ನೆರವೇರಬೇಕು, ದೇವ್ರ ಉದ್ದೇಶ ನನ್ನ ಮಕ್ಕಳನ್ನ ನೆರವೇರಬೇಕು, ದೇವ್ರ ಸಂಕಲ್ಪವು ನನ್ನ ಮಕ್ಕಳನ್ನ ನೆರವೇರಬೇಕು. ನೋಡ್ರಿ, ಯೇಸು ಸ್ವಾಮಿ ಬಗ್ಗೆ ಮರೆಯಲು ಎಷ್ಟು ಅವಮಾನ ಹೊಂದಿರ್ತಾಳ ಇಲ್ಲ? ಪ್ರತಿಯೊಬ್ಬರು ಅವಮಾನ ಪಡಿಸಿರ್ತಾರ. ಏಯ್ ನೀನ್ ಪಾಪಲ್ಲಿದ್ದ ನೀನು ಮಗನ್ ನೀನು ಅಡದಿ, ನೀನೇನ್ ಹೇಳ್ತೀನಿ, ನೀನು ದೊಡ್ಡ ಮಾತಾಡಕ್ ಹೋದ್ರು ಕೂಡ ಎಷ್ಟು ಅವಮಾನ ಪಡಿಸಿರ್ತಾರ ಹೇಳು. ದೊಡ್ಡ ಮಗ 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 ಅಂತೀಯಲ್ಲ, ಅವನ ಹೆಂಗುಟ್ಟ ನಮ್ಗೇನ್ ಗೊತ್ತಿಲ್ಲ, ಏನ್ ದೊಡ್ಡ ನೀನ್ ಪತಿವ್ರತೆ ನಂಗೆ ಮಾತಾಡ್ತೀನಿ ಅಂತ ಹೇಳ್ತಾರ ಇಲ್ಲ? ಏನಂದ್ರು, ಏನ್ ಮಾತಾಡಿದ್ರು, ಮಗನ್ ಏನಂದ್ರು, ತಾಯಿಗೆ ಏನಂದ್ರು, ಎಲ್ಲವನ್ನು ಸಹಿಸ್ಕೊಂಡು ತಂದೆ ಚಿತ್ತ ನೆರವೇರಿಸ್ಬೇಕು. ಆಮೇನ್, ಹಲ್ಲೆಲೂಯಾ. ತಂದೆ ಉದ್ದೇಶ ನೆರವೇರಿಸ್ಬೇಕು. ಹೇಳ್ತಿರ್ತಾರ, ಏನ್ ಮಕ್ಕಳು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು, ಪ್ರೇಯರು ಇವೇನಾ ಮಕ್ಕಳು ಕಳ್ಸೋದು ಇವೇನಾ ಅಂತ ಹೇಳಿದ್ರೆ ತಂದೆ ಚಿತ್ತ ನನ್ನ ಮಕ್ಕಳ ಜೀವಿತ ನೆರವೇರ್ಬೇಕು. ಆಮೇನ್, ಹಲ್ಲೆಲೂಯಾ. ತಂದೆ ಉದ್ದೇಶ ನನ್ನ ಮಕ್ಕಳ ಜೀವಿತ ನೆರವೇರ್ಬೇಕನ್ನೋ ಒಂದು ದೃಢ ಸಂಕಲ್ಪ ನಮ್ಮಲ್ಲಿ ಇರಬೇಕು. ಆ ಮರೆಯಲಿಗೆ ಅದೈತೆ. 4ನೇದು ಏನ್ ಗೊತ್ತಾ? ಇವೆಲ್ಲ ಆದ್ರೂ ಕೂಡ ಲಾಸ್ಟ್ಗೆ ಯೇಸು ಸ್ವಾಮಿ ಎಲ್ಲರ ಸಲುವಾಗಿ ಶಿಲುಬೆಗೆ ಎತ್ತಿ ಪ್ರಾಣ ಅರ್ಪಣೆ ಮಾಡಿ ಮತ್ತು ಪುನರುತ್ಥಾನ ಎದ್ದು ಹೋದ್ಮೇಲೆ ಕೂಡ ಈಗ ಏನ್ ಮಾಡ್ತಿರ್ತಾರೆ ಹೇಳು, ಮರೆಯಳು? ಈ ಸಂಘ ಶಿಷ್ಯರ ಹತ್ರ ಈಕೆ ಕೂಡ ಪ್ರಯಾಣ ಮಾಡಿ ನಡೀತಿರ್ತಾಳ. ಆಮೇಲೆ ಸಂಘನ ಬಿಟ್ಟಿಲ್ಲ, ಸಂಘ ಜೊತೆಗೆ ಇದ್ದು ಸಂಘನ ಪ್ರೋತ್ಸಾಹಿಸಿ ಸಂಘನ ಬಲಪಡಿಸಿ ಸಂಘದೊಂದಿಗೆ ಪ್ರಯಾಣ ಮಾಡ್ತಾಳ. ಮತ್ತೆ ಈಕೆ ಎಲ್ಲಿ ಕೂಡ ನಾನು ಕಾಣಿಸ್ಬೇಕು, ನಾನು ಎಲ್ಲರಿಗೂ ಕಾಣಬೇಕು ಅನ್ನೋ ಮನಸ್ಸಿಲ್ಲ ಈಕೆಗೆ. ಆಯ್ತಾ? ಎಲ್ಲಾನು ತೋರ್ಸ್ಕೊಂಡಲ್ಲ,
ತೋರ್ಸ್ಕೊಂಡಿಲ್ಲ. ಸೇವನೆ ಮುಂದೆ ಬಿಟ್ಟಾಳ, ತಾನಿಂದದಲ್ಲ ಸಂಘನ ಬಲಪಡಿಸ್ತಾಳ. ಆಮೇನ್, ಹಲ್ಲೆಲೂಯಾ. ಸಂಘದಲ್ಲಿ ಅದಲ್ಲ ನೋಡ್ರಿ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರಂತರ ಯಾರು ಇವರೆಲ್ಲ ಶಿಷ್ಯರೆಲ್ಲರೂ ಯಾರ? ಕೆಲವು ಮಂದಿ ಹೆಂಗಸರು ಯೇಸುವಿನ ತಾಯಿಯಾದ ಮರಿಯೇಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಆಮೇನ್. ಸಂಘದೊಂದಿಗೆ ಯಾರದಾರಂತ? ಯೇಸು ಸ್ವಾಮಿ ತಾಯಿ ಮರಿಯೇಳು ಇದಾಳ. ಆಮೇನ್. ಇವ್ರಿಗೊಂದು ಪ್ರಯಾಣ ಮಾಡ್ತಾಳ, ಇವ್ರಿಗೊಂದು ಜೀವಿಸ್ತದಳ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡ್ತಾನ? ಯೋಹನಿಗೆ ಅಪ್ಪಗಿಸ್ತಾನ, ತಾಯಿ ಬಾಧ್ಯತೆ ನೀನು ತಗ. ಎಷ್ಟು ಉನ್ನತವಾದ ಒಂದು ಪ್ರಣಾಳಿಕೆ ನೋಡ್ರಿ. ಆಕಿನ ಜೀವಿತದಲ್ಲಿ ಒಂದು ಪ್ರಣಾಳಿಕೆ ನೋಡ್ರಿ, ದೇವ್ರ ಉದ್ದೇಶ ನೋಡ್ರಿ, ದೇವ್ರ ಸಂಕಲ್ಪ ನೋಡ್ರಿ. ಪರಲೋಕನ ಆಕಿನ ಡಿಸೈಡ್ ಮಾಡತ್ತ. ಹಂಗ ಡಿಸೈಡ್ ಮಾಡ್ಬೇಕು ನಮ್ಮನ್ನ ದೇವ್ರು. ಮನುಷ್ಯರೆಲ್ಲ ನಮ್ಮನ್ನ ಡಿಸೈಡ್ ಮಾಡ್ಬೇಕಾಗಿರೋದು, ಮನುಷ್ಯರೆಲ್ಲ ನಮ್ಮನ್ನ ನೋಡ್ಬೇಕಾಗಿರೋದು, ಮನುಷ್ಯರೆಲ್ಲ ನಮ್ಮನ್ನ ಮೆಚ್ಕೋಬೇಕಾಗಿರೋದು, ಮನುಷ್ಯರೆಲ್ಲ ನಮ್ಮನ್ನ ಗ್ರೇಟ್ ಅನ್ಬೇಕಾಗಿರೋದು, ಪರಲೋಕ ಅನ್ಬೇಕು. ಆಮೇನ್. ಪರಲೋಕ ಡಿಸೈಡ್ ಮಾಡ್ಬೇಕು ನಮ್ಮನ್ನ. ನಮ್ಮ ಗರ್ಭನ ಪರಲೋಕ ಆರಿಸ್ಕೋಬೇಕು. ಆಮೇನ್, ಹಲ್ಲೆಲೂಯಾ. ನನ್ನ ಪ್ರಣಾಳಿಕ ಈ ವ್ಯಕ್ತಿನಲ್ಲಿ ನಾನು ನೆರವೇರಿಸ್ತೀನಿ ಅನ್ನೋ ಭರವಸೆ, ಭಕ್ತಿ ನಮ್ಮಲ್ಲಿ ಇರಬೇಕು. ಅದಕ್ಕ 4 ಕ್ವಾಲಿಟೀಸ್ ಹೇಳಿದೆ. ಒಂದೇನು, ಆಕಿ ಭಕ್ತಿ ಜೀವಿತ ದೇವರಿಗೆ ಮೆಚ್ಚುಗೆ ಆಗೈತೆ. ಇನ್ನೊಂದು, ಆಕಿನ ಪರಿಶುದ್ಧತೆ ದೇವರಿಗೆ ಮೆಚ್ಚುಗೆ ಆಗೈತೆ. ಇನ್ನೊಂದು, ಪ್ರೋತ್ಸಾಹ ಮಾಡುವಂತ ಗುಣ. ತಂದೆ ಚಿತ್ತ ನೆರವೇರ್ಸಕ ಎಷ್ಟು ಅವಮಾನಗಳು ಬರ್ಲಿ, ಎಷ್ಟು ನಿಂದೆಗಳು ಬರ್ಲಿ, ಎಷ್ಟು 30 ವಯಸ್ಸು ಆಗಿ ಎಲ್ಲ ಆದ್ಮೇಲೆ ಕೂಡ ಆಕಿ ನಿಂದೆ ಐತಾ ಇಲ್ಲ. ನಿಂದೆ ಅಂತ ಯಾವಾಗೈತಾ? ಇಲ್ಲ. ಇವಾಗ ಕೂಡ ಮಾತಾಡ್ತಾರಲ್ಲ, ಮರೆಯ ಕನ್ಯೆ ಗರ್ಭ ಹೆಂಗುಟ್ಟಾನೆ ಸ್ವಾಮಿ, ಮರೆಯಳು ಪಾಪ ಮಾಡಲ್ಲ, ಮರೆಯ ಸರಿ ಇಲ್ಲ, ಇವಾಗ ಕೂಡ ಅಂತವರಲ್ಲ. ನಿಂದೆ ಹೋಗಿಲ್ಲ. ಆದ್ರೆ ಆ ನಿಂದೆಗಳು ಬರೆಸ್ಕೊಂಡಲ್ಲ. ಆಮೇನ್. ಎದಕ್ಕಂದ್ರೆ ತಂದೆ ಚಿತ್ತ ನೆರವೇರಬೇಕು. ಹಲ್ಲೆಲೂಯಾ. ಹಂಗ ಅದನ್ನ ಇಟ್ಕೊಂಡು ಕೂಡ ತನ್ನ ಮಗನ ಪ್ರೋತ್ಸಾಹಿಸಲ್ಲ. ಹೋಗು, ನೀನ್ ಮುಂದಕ್ಕೆ ಹೋಗು, ದೇವ್ರ ಚಿತ್ತ ನೆರವೇರಬೇಕು. ನೀನ್ ಏನು ದೇವ್ರ ಚಿತ್ತ ಅನ್ಸೋರ ನೀನ್ ಏನ್ ಮಾಡ್ಬೇಕು ಅನ್ಕೊಂಡ್ಗೆ ಮಾಡು. 4ನೇದು ಏನ್ ಮಾಡ್ತಾರಲ್ಲ, ಸಂಘನ್ ಹಿಡ್ಕೊಂಡು ಸಂಘನ್ ಪ್ರೋತ್ಸಾಹಿಸಿ ನಡೆಸ್ತಾಳ. ಆಮೇನ್. ಸಂಘ ಜೊತೆಗೆ ನಡೀತಾಳಲ್ಲ. ಹಂಗ ಸಂಘದಲ್ಲಿ ನಾವು ಸ್ಥಿರವಾಗಿರ್ಬೇಕು. ಇಟ್ಕೊಂಡು ನಮ್ಮ ಮಕ್ಕಳು ಕೂಡ ದೇವ್ರ ಚಿತ್ತಾಗ ನೆರವೇರ್ಸಕ ನಾವು ಮುಂದೆ ಬಿಡ್ಬೇಕು. ಆಮೇನ್, ಹಲ್ಲೆಲೂಯಾ. ಆ ಗುಣಗಳು ನಮ್ಮಲ್ಲಿ ಇರ್ಬೇಕು. ಈ ಜೀವಿತ ನಮ್ಮಲ್ಲಿ ಇದ್ದಾಗ ನಮ್ಮ ಜೀವಿತ ಹೆಂಗಿರುತ್ತೆ ಗೊತ್ತಾ? ಸುಮ್ಮನೆ ಸಾಧಾರಣವಾದ ಜೀವಿತ ಇರೋದಿಲ್ಲ, ಇದು ಅಸಾಧಾರಣವಾದ ಜೀವಿತ ಇದು. ಆಮೇನ್. ಪರಲೋಕನೇ ಮೆಚ್ಕೊಳ್ಳುವಂತ ಜೀವಿತ ಇದು. ಸರ್ವೋನ್ನತನಾದ ದೇವರು ನಮ್ಮನ್ನ ಮೆಚ್ಕೋಬೇಕು. ಆತನ ದೃಷ್ಟಿಯಲ್ಲಿ ನಾವು ಮೆಚ್ಚುಗೆ ಆಗಿರ್ಬೇಕು. ಆತನ ದೃಷ್ಟಿಯಲ್ಲಿ ನಮ್ಮ ಭಕ್ತಿ ಅಂಗೀಕಾರವಾಗಿರ್ಬೇಕು. ಮನುಷ್ಯರು ಅಂಗೀಕರಿಸಬಾರ್ದು ನಮ್ಮನ್ನ. ಮನುಷ್ಯರು ನಮ್ಮ ಭಕ್ತಿನ ಜಯ ಅನ್ನಬಾರ್ದು. ಮನುಷ್ಯರಲ್ಲ, ದೇವ್ರ ಅನ್ಬೇಕು. ಆಮೇನ್. ಆತ ಅನ್ಬೇಕು. ಆತನ ಕಣ್ಣು ದೃಷ್ಟಿಯಲ್ಲಿ, ಪರಲೋಕ ಕಣ್ಣು ದೃಷ್ಟಿಯಲ್ಲಿ ನಾವಿರಬೇಕು. ಆಮೇನ್.